ಹಾಯ್, ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನನ್ನ ಮೈಕ್ನ ನಾನು ಸೆಟಪ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಐ ಯೂಸ್ ಟು ಥಿಂಕ್ ನಾನು ನ್ಯಾಚುರಲ್ ಆಗಿ ಹೀಗೆ ಮಾತಾಡೋಣ ವಿತೌಟ್ ಯೂಸಿಂಗ್ ಎನಿ ಮೈಕ್ ಅಂತ ಅಂದ್ಬಿಟ್ಟು. ಬಟ್ ಏನಾದ್ರು ಒಂದು ಸೌಂಡ್ ಬರ್ತಾನೆ ಇರುತ್ತೆ ವಿಚ್ ಇಸ್ ವೆರಿ 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 ಅನಾಯಿಂಗ್. ತುಂಬ ಜನರು ಹೇಳಿದ್ದೀರಾ ಪ್ಲೀಸ್ ದಯವಿಟ್ಟು ಯೂಸ್ ಮಾಡಿ ಮೈಕ್ನ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಐ ಆಮ್ ಯೂಸಿಂಗ್ ಮೈ ಮೈಕ್. ನಂಗೆ ಸ್ವಲ್ಪ ಸೆಟಪ್ ಮಾಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ, ಬಟ್ ಸ್ಟಿಲ್ ಐ ಥಾಟ್ ಐ ವಿಲ್ ಡೂ ಇಟ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮುನಿಷಾ ಗೌಡ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಎಲ್ಲ ವಿಡಿಯೋಸ್ ನೋಡಿ ಲೈಕ್ ಮಾಡಿರೋರಿಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರಿಗೂ ಕೂಡ. ಇನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಇವತ್ತಿನ ವ್ಲಾಗಲ್ಲಿ ನಾನೇನು ಅನ್ಕೊಂಡೆ ಅಂತ ಅಂದರೆ, ತುಂಬ ಜನ ಕೇಳಿರೋದು ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ. ಎಸ್, ನಾನು ಅನ್ಕೊಂಡೇ ಇರಲಿಲ್ಲ ಫೈನಲಿ ನಾನು ಸ್ಕಿನ್ ಕೇರ್ ರುಟೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಒಂದು ಸ್ಕಿನ್ ಕೇರ್ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬಿಕಾಸ್ ಐ ಶೋ ಯು 2021 ಮತ್ತು 2020 ನನ್ನ ಸ್ಕಿನ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಎಸ್, ದಿಸ್ ವಾಸ್ ಮೈ ಸ್ಕಿನ್. ನೋಡ್ಬೋದು ನನ್ನ ಸ್ಕಿನ್ ಹೇಗೆ ಡ್ಯಾಮೇಜ್ ಆಗಿತ್ತು ಅಂತ ಅಂದ್ಬಿಟ್ಟು, ಎಷ್ಟು ಆಕ್ನೇಸ್ ಬಂದಿತ್ತು ಅಂತ ಅಂದ್ಬಿಟ್ಟು. ಇದು ಆಕ್ಚುಲಿ ಬಂದು ನಂದೇ ಮಿಸ್ಟೇಕು. ಯಾಕಂದ್ರೆ ನಾನು ಅವಾಗ ಒಂದು ಸ್ಕಿನ್ ಕೇರ್ ಅನ್ನೋದು ಮಾಡ್ತಾ ಇರ್ಲಿಲ್ಲ. ಒಂದು ಬೇಸಿಕ್ ಆಗಿ ಒಂದು ಸನ್ಸ್ಕ್ರೀನ್ ಕೂಡ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ. ಮೇ ಬಿ ಮಾಯಶ್ಚರೈಸರ್ ಏನೋ ಯೂಸ್ ಮಾಡ್ತಿದ್ದೆ ಅನ್ಕೊಂತೀನಿ ನನ್ನ ಆಫೀಸ್ಗೆ ಹೋಗೋ ಟೈಮಲ್ಲಿ ಮತ್ತೆ ನನ್ನ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅಷ್ಟೇ. ಏನಾದರೂ ತುಂಬಾ ಬಿಸಿಲಿದ್ರೆ ಮಾತ್ರ ಓಕೆ ನಾನು ಸನ್ಸ್ಕ್ರೀನ್ ಹಾಕೊಬೇಕು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಕೊತಾ ಇದ್ದೆ. ಐ ಥಿಂಕ್ ನಾನು ನ್ಯೂಟ್ರಿಜನ್ ಯಾವುದೋ ಯೂಸ್ ಮಾಡ್ತಿದ್ದೆ ಅನ್ಕೊಂತೀನಿ ಅವಾಗ. ದ್ಯಾಟ್ಸ್ ಆಲ್. ಅದು ಬಿಟ್ರೆ ಒಂದು ಸಿರಮ್ ಅನ್ನೋದಿಲ್ಲ, ನಥಿಂಗ್ ಆಟ್ ಆಲ್. ಅದ್ರದ್ದೇ ರಿಸಲ್ಟ್ ಈ ತರ ಆಗಿರೋದು ನನ್ನ ಸ್ಕಿನ್ನು. ಬಟ್ ಒನ್ಸ್ ನನ್ನ ಸ್ಕಿನ್ ಆ ಥರ ಆಗಿದ ತಕ್ಷಣ ಐ ಫೆಲ್ಟ್ ಓಕೆ, ದಿಸ್ ಇಸ್ ಇಟ್. ನನ್ಗೆ ಇವಾಗ ನನ್ನ ಸ್ಕಿನ್ ಬಗ್ಗೆ ಒಂದು ಸ್ವಲ್ಪ ನಾನು ಕಾನ್ಸಂಟ್ರೇಟ್ ಮಾಡಲೇಬೇಕು. ಬಿಕಾಸ್ ವೆನ್ ಯು ಸ್ಟಾರ್ಟ್ ಟು ಏಜ್ ಅಲ್ಲ, ನಿಮ್ಮ ಸ್ಕಿನ್ನು ಕೂಡ ಏಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರಿಂಕಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಒಂದು ಲೈನ್ಸ್ ನೋಡಕ್ ಸ್ಟಾರ್ಟ್ ಆಗ್ಬೋದು. ಸೊ ನೀವು ಅರ್ಲಿ 20s ಅಲ್ಲಿ ನೀವು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಏನಂತಾರೆ, ಒಂದು ಬೋನಸ್ ತರ ನಿಮಗೆ. ಇನ್ 30s, ನೀವು 30s 40s ಅಲ್ಲಿ ರೀಚ್ ಆದಾಗ ಲುಕ್ ವೆರಿ ರೇಡಿಯೇಟಿಂಗ್. ಸೊ ಐ ಸಜೆಸ್ಟ್ ಎವ್ರಿ ಒನ್, ಎವ್ರಿ ಗರ್ಲ್, ಎವ್ರಿ ವುಮೆನ್, ದಯವಿಟ್ಟು ಸ್ಕಿನ್ ಕೇರ್ನ ಫಾಲೋ ಮಾಡಿ. ಬೇಸಿಕ್ ಅಂದ್ರೆ ಬೇಸಿಕ್ ಆಗಿ ಇರೋದನ್ನೇ ಫಾಲೋ ಮಾಡಿ. ತೀರಾ ಏನು 10-15 ಸ್ಟೆಪ್ ಎಲ್ಲ ನೆಸೆಸಿಟಿನೆಲ್ಲ ನಾನು ಕೂಡ ಇವತ್ತವರೆಗೂ ನಾನು ಅಷ್ಟು 10-15 ಸ್ಟೆಪ್ನ ನಾನು ಫಾಲೋ ಮಾಡೋದಿಲ್ಲ. ಬಿಕಾಸ್ ಯಾರಿಗೂ ಅಷ್ಟು ಪೇಷನ್ಸ್ ಇರೋದಿಲ್ಲ ಮಾಡಕ್ಕೆ. ಅಂಡ್ ನಾವೆಲ್ಲ ವರ್ಕಿಂಗ್ ಆಗಿರೋದ್ರಿಂದ ಅಷ್ಟು ಸ್ಟೆಪ್ನ ಮಾಡ್ಕೊಂಡು ಆಫೀಸ್ಗೆ ಹೋಗಿಲ್ಲ, ನಮ್ದು ದಿನನಿತ್ಯದ ಕೆಲಸ ನಾವು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ರೆ ಇಟ್ಸ್ ಆಕ್ಚುಲಿ ಟೈಮ್ ಕನ್ಸ್ಯೂಮಿಂಗ್ ಅಂತಾನೆ ಹೇಳ್ಬೋದು. ಸೊ ಐ ಸಜೆಸ್ಟ್ ಬೇಸಿಕ್ ಆಗಿರೋ ಸಿಂಪಲ್ ಆಗಿರೋ ಸ್ಕಿನ್ ಕೇರ್ನ ಫಾಲೋ ಮಾಡಿ. ಟು ಮಚ್ ಟಾಕಿಂಗ್. ಎಸ್, ಸ್ಕಿನ್ ನ ಈ ಕಂಡೀಷನ್ ತರಕ್ಕೆ ನಾನು ಏನೇನ್ ಮಾಡಿದೆ, ನನ್ನ ಸ್ಕಿನ್ ರುಟೀನ್ ಯಾವ ತರ ಇದೆ, ನಾನು ಯಾವ್ಯಾವ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ, ಅಂಡ್ ಇದನ್ನ ಎಷ್ಟು ದಿನ ಅಪ್ಲೈ ಮಾಡ್ತೀನಿ ಎಲ್ಲಾನು ಹೇಳ್ತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಂದೊಂದು ಫೇವ್ರೆಟ್ ಏನಂತಾರೆ, ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಇದೆ, ಒಂದು ಮ್ಯಾಜಿಕ್ ಡ್ರಿಂಕ್ ಇದೆ ವಿಚ್ ಐ ಡ್ರಿಂಕ್ ಎವ್ರಿ ಡೇ. ಆ ಡ್ರಿಂಕ್ ಅಂತೂ ನಾನು ಇವಾಗ್ಲೂ ಡೈಲಿ ಕುಡಿತೀನಿ. ಅಂಡ್ ಅದನ್ನ ನಾನು ಎಂಡ್ ಆಫ್ ದ ವಿಡಿಯೋ ಅಲ್ಲಿ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು. ಓಕೆ, ಸೊ ಇವತ್ತು ನಾನು ಏನು ಅಪ್ಲೈ ಮಾಡಿಲ್ಲ, ಒಂದು ಸ್ಕಿನ್ ಏನು ಅಪ್ಲೈ ಮಾಡಿಲ್ಲ. ಬೇಸಿಕಲಿ ಫೇಸ್ ವಾಶ್ ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಒಂದ್ ಸ್ವಲ್ಪ ತುಟಿ ಹೊಡಿತಾ ಇತ್ತು, ಬಿಕಾಸ್ ಒಂದ್ ಸ್ವಲ್ಪ ತುಟಿ ಎಲ್ಲ ಹೊಡಿಯುತ್ತಲ್ಲ, ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಲಿಪ್ ಕೇರ್ ಹಾಕಿದ್ದೀನಿ ಅಷ್ಟೇ. ಓಕೆ, ಸೊ ನಾನ್ ಫೇಸ್ ವಾಶಿಗೆ ಯೂಸ್ ಮಾಡುವಂತ ಕ್ಲೆನ್ಸರ್ ಬಂದು ಮಿನಿಮಲಿಸ್ಟ್. ಇದು ಮಿನಿಮಲಿಸ್ಟ್ ಅಂತ ಅನ್ಬಿಟ್ಟು ದಿಸ್ ಒನ್. ಇದ್ರಲ್ಲಿ ಸ್ಯಾಲಿಸೈಲಿಕ್ ಆಸಿಡ್, LHA. ಇದು ಆಕ್ಚುಲಿ ನಿಮ್ಮ ಆಕ್ನೇಸ್ ಇರುತ್ತೆ ಅಲ್ವಾ, ಅದು ಮತ್ತೆ ಕ್ಲಾಗ್ಡ್ ಪೋರ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡುತ್ತೆ ಇದು. ನನ್ಗೊಂದು ಸಿಕ್ಕಾಪಟ್ಟೆ ಇಷ್ಟ. ಇದು ಬಿಟ್ರೆ ನಾನು ಅಪ್ಲೈ ಕ್ಲೆನ್ಸರ್ ತರ ಯೂಸ್ ಮಾಡೋದಂದ್ರೆ ಡಾಟ್ ಇನ್ ಕಿ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಐ ವುಡ್ ಸಜೆಸ್ಟ್ ಫಸ್ಟ್ ಅಂದ್ರೆ
ಮಿನಿಮಲಿಸ್ಟ್ಗೆ ಹೋಗಿ. ಬಿಕಾಸ್ ನನಗೆ ಪಿಂಪಲ್ ಸ್ಟಾರ್ಟ್ ಆದಾಗಿಂದಾನು ನಾನು ಯೂಸ್ ಮಾಡ್ತಿರೋದಂದ್ರೇನೆ ಮಿನಿಮಲಿಸ್ಟ್. ಹಾ, ಸೊ ಅಂಡ್ ಬಿಫೋರ್ ಐ ಸ್ಟಾರ್ಟ್, ನನ್ನ ಫೇಸ್ ಅಲ್ಲಿ ಯು ಕ್ಯಾನ್ ಸಿ ದಸ್ ಲಾಡ್ ಆಫ್ ಫೇಶಿಯಲ್ ಹೇರ್ ಇದೆ ಅಲ್ವಾ. ಸೊ ಇದನ್ನು ಕೂಡ ತುಂಬಾ ಜನ ಕೇಳಿದ್ದೀರಾ, ನಿಮ್ಮ ಫೇಶಿಯಲ್ ಹೇರ್ ನ ಹೇಗೆ ರಿಮೂವ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಇಟ್ಸ್ ಅ ವೆರಿ ಸಿಂಪಲ್ ಸ್ಟೆಪ್. ಏನ್ ಮಾಡಿ ಅಂತ ಅಂದ್ರೆ, ಈ ತರದೊಂದು ಫೇಸ್ ರೇಸರ್ ತಗೊಳ್ಳಿ. ನಾನು ಸ್ಟ್ರೇಟ್ ಬ್ಲೇಡ್ ಇರೋದು ತಗೊಂಡಿಲ್ಲ, ಒಂದ್ ಸ್ವಲ್ಪ ಕ್ರಿಂಕಲ್ಡ್ ಈ ತರ ಬ್ಲೇಡ್ ನಾನು ತಗೊಂಡಿದ್ದೀನಿ. ಬಿಕಾಸ್ ಸ್ಟ್ರೇಟ್ ಬ್ಲೇಡ್ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಕಟ್. ನೀವು ಒಂದ್ ಸ್ವಲ್ಪ ಪ್ರೆಷರ್ ಹಾಕಿದ್ರು ಒಂದ್ ಸ್ವಲ್ಪ ಕಟ್ ಆಗ್ಬಿಡುತ್ತೆ. ಅಂಡ್ ಪಿಂಪಲ್ಸ್ ಇರೋರ್ಗಂತೂ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಸೊ ಇದಕ್ಕೆ ಯೂಸ್ ಮಾಡೋದು ನಾನೇನಂತ ಅಂದ್ರೆ ಆಲೋವೆರಾ ಜೆಲ್. ಯಾವ್ದೇ ಆಯ್ತು, ಜಸ್ಟ್ ಟೇಕ್ ಅನ್ ಆಲೋವೆರಾ ಜೆಲ್ ತಗೊಂಡು ಈ ತರ ಅಪ್ಲೈ ಮಾಡಿ. ದಯವಿಟ್ಟು ಇದನ್ನ ಡ್ರೈ ಸ್ಕಿನ್ ಮೇಲೆ ರೇಸರ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಮಾಯ್ಸ್ಟ್ ಮಾಡಿ ರೇಸರ್ ಮಾಡಿ. ಸ್ಟಾರ್ಟ್ ಏನಿಲ್ಲ, ಒಂದು ಡೌನ್ವರ್ಡ್ ಡಿರೆಕ್ಷನ್ ಅಲ್ಲಿ ನೀವು ಈ ತರ ಡೌನ್ವರ್ಡ್ ಡಿರೆಕ್ಷನ್ ಅಲ್ಲಿ ನೀವು ಫೇಸ್ ರೇಸ್ ಮಾಡ್ಬೇಕು. ಹಿಂಗ್ ಹೋಗ್ಬೇಡಿ. ದಟ್ ಇಸ್ ಸಮಥಿಂಗ್ ದಟ್ ಯು ಶುಡಂಟ್ ಡೂ, ಆಯ್ತಾ. ಅಂಡ್ ತುಂಬಾನು ಪ್ರೆಷರ್ ಹಾಕ್ಬಿಡಿ. ನೋಡಿ, ಈ ತರ ಸ್ಲೈಟ್ ಪ್ರೆಷರ್, ಹಿಂಗೆ ಸ್ಕಿಮ್ ಮಾಡ್ತೀರಲ್ವಾ, ಆ ತರ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ನೋಡಿ ತೋರಿಸ್ತೀನಿ. ಒಂದ್ ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂತ ಅಂದಾಗ ಇನ್ನೊಂದ್ ಸ್ವಲ್ಪ ಮಾಯ್ಸ್ಟ್ ಮಾಡ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ಡ್ರೈ ಅಲ್ಲಿ ಮಾಡಕ್ ಹೋಗ್ಬೇಡಿ. Do it again and we'll start. ಯೂಶಲಿ ನನ್ನ ಸೈಡ್ ಬ್ಯಾಂಗ್ಸ್ ಕೂಡ ನಾನು ರಿಮೂವ್ ಮಾಡ್ತೀನಿ. ಸೊ ಈ ತರ ಎಕ್ಸ್ಟ್ರಾ ಹೇರ್ ಅಲ್ಲಿ ಈ ತರ ಕಾಟನ್ ಅಲ್ಲಿ ರಿಮೂವ್ ಮಾಡ್ಕೊಂಡ್ಬಿಡಿ. ಕಾಟನ್ ಪ್ಯಾಡ್ಸ್ ಇರುತ್ತೆ ಅಲ್ಲ, ಅದ್ರಲ್ಲಿ ರಿಮೂವ್ ಮಾಡ್ಕೊಳ್ಳಿ. ಅಂಡ್ ವಿಲ್ ಸ್ಟಾರ್ಟ್ ಇಟ್ ಅಗೇನ್. ಒನ್ಸ್ ಯು ಆರ್ ಡನ್, ಹೋಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಏನಕ್ ಮಾಡಬೇಕು ಅಂತ ಅಂದ್ರೆ, ಒಂದು ನೀಟಾಗಿ ಕಾಣಿಸುತ್ತೆ ಫೇಸು. ಏನೇ ಅಪ್ಲೈ ಮಾಡಿದ್ರು, ಬೇಸಿಕಲಿ ಮೇಕಪ್ ಏನಾದ್ರು ಅಪ್ಲೈ ಮಾಡಿದ್ರೆ ನೀಟಾಗಿ ಬೇಸ್ ಫಾರ್ಮೇಶನ್ ಚೆನ್ನಾಗಾಗುತ್ತೆ ಒನ್ಸ್ ಯು ಟೇಕ್ ಆಫ್ ಯುವರ್ ಹೇರ್. ಸೊ ಅದಕ್ಕೋಸ್ಕರ ನಾನ್ ಮಾಡೋದು, ಒಂದ್ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಏನೇ ಮಾಡಿದ್ರು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ದಟ್ಸ್ ದ ಮೇನ್ ರೀಸನ್ ನನ್ನ ಫೇಸ್ ಹೇರ್ ನ ನಾನು ರಿಮೂವ್ ಮಾಡೋದು. ಸೊ ಡನ್, ಫೇಸ್ ವಾಶ್ ಆಯ್ತು. ಸೊ ನೆಕ್ಸ್ಟ್, ಪೋಸ್ಟ್ ಫೇಸ್ ವಾಶ್ ನಾನ್ ಯೂಸ್ ಮಾಡೋದು ಬಂದು ಟೋನರ್. ನನ್ ಟೋನರ್ ಬಂದು ಐ ಹ್ಯಾವ್ 3 ಟೋನರ್ಸ್ ಇದೆ. ಜಸ್ಟ್ ಡಿಪೆಂಡ್ಸ್, ನನ್ ಮೂಡ್ ಮೇಲೆ ಡಿಪೆಂಡ್. ಈ 3 ಟೋನರ್ ಕೂಡ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫಸ್ಟ್ ಟೋನರ್ ಬಂದು ಇದು ಆನುವಾ 77%. ಇದು ಕೊರಿಯನ್ ಪ್ರಾಡಕ್ಟ್. ಮುಂಚೆ ಸಿಗ್ತಾ ಇರ್ಲಿಲ್ಲ ಇಂಡಿಯಾದಲ್ಲಿ, ಸಿಗ್ತಾನೆ ಇರ್ಲಿಲ್ಲ. ಬಟ್ ಇವಾಗ ಐ ಥಿಂಕ್ ಟಿರಾ ಅಥವಾ ನೈಕಾದಲ್ಲಿ ಇರ್ಬೇಕೇನೋ ಇದು. ಸೊ ಯಾ, ಯು ಕ್ಯಾನ್ ಫೈಂಡ್ ಇಟ್ ದೇರ್. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾಡುತ್ತೆ ಇದನ್ನು ಕೂಡ. ಟೋನರ್ ನಾನು ಯೂಸ್ ಮಾಡ್ತೀನಿ. ಸೊ ಅಪಾರ್ಟ್ ಫ್ರಮ್ ದಟ್, ನೆಕ್ಸ್ಟ್ ಬಂದು ಪಿಕ್ಸಿ ಗ್ಲೋ ಟೋನರ್. ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಟೋನರ್ ಬಂದು ವಾಟರ್ ಬೇಸ್ಡ್ ಇರೋದ್ರಿಂದ ಸೊ ಏನು ಅದ್ರಲ್ಲಿ ಏನು ಗ್ಲೋ ತರ ಏನು ಕಾಣಿಸೋದಿಲ್ಲ, ಮುಖಕ್ಕೆ ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ. ಬೇಸಿಕಲಿ ನಿಮ್ ಫೇಸ್ ಗ್ಲೋ ಬರಕ್ಕೆ ದಿಸ್ ಟೋನರ್ ಹೆಲ್ಪ್ಸ್ ಅ ಲಾಟ್. ಸೊ ಈ ಟೋನರ್ದು ಪ್ರೈಸ್ ಬಂದು ಐ ಇದ್ರ ಮೇಲೆ ಹಾಕಿರೋದು ಬಂದು 2850 ಅಂತ ಹಾಕಿದ್ದಾರೆ ಫಾರ್ 250 ml. ಮೇ ಬಿ ಅಷ್ಟೇ ಇರ್ಬೇಕೇನೋ. ಅಷ್ಟೇ ಇರ್ಬೇಕೇನೋ, ಐ ಡೋಂಟ್ ನೋ. ಅಷ್ಟಕ್ಕೆ ತಗೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ನೆಕ್ಸ್ಟ್, ದಿ ಬೆಸ್ಟ್ ಟೋನರ್ ಅಂತ ಹೇಳ್ಬೋದು, ಹೈಫನ್ ಅವ್ರದ್ದು ಹೈಡ್ರೇಟಿಂಗ್ ಸೆರಮೈಡ್ ಟೋನರ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಅಂತೂ. ಐಲ್ ಶೋ ಯು, ಸಿನ್ಸ್ ನಾನು ಇನ್ನೂ ಅಪ್ಲೈ ಮಾಡಿಲ್ಲ, ಐ ಆಮ್ ಗೋನಾ ಡೂ ಇಟ್. ಒಂಥರ ಹಾಲಿನ ಕಲರ್ ಇದೆ ಇದು. ಸ್ವಲ್ಪ ತಗೊಳ್ಳಿ, ರಬ್ ಮಾಡಕ್ ಹೋಗ್ಬಿಡಿ ಟೋನರ್ನ, ಈ ತರ ಅಪ್ಲೈ ಮಾಡಿ.
ಹೀಗೆ. ಸೊ ನೀವು ನೋಡ್ಬೋದು ಅಪ್ಲೈ ಮಾಡಾದ್ಮೇಲೆ ದಿಸ್ ಇಸ್ ಹೌ ದ ಸ್ಕಿನ್ ಲುಕ್ಸ್. ಸೊ ಒಂದು ತರ ಹೆಲ್ದಿ ಫೀಲ್ ಆಗುತ್ತೆ, ಸ್ಕಿನ್ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ. ಯಾರೇ ನಿಮ್ಮನ್ನ ನೋಡಿದ್ರು ಕೂಡ ದೇ ಕೆನ್ ಟೆಲ್ ಯು ನಿಮ್ ಸ್ಕಿನ್ ಎಷ್ಟು ಹೆಲ್ದಿ ಆಗಿದೆ ಅಂತ ಅಂದ್ಬಿಟ್ಟು ಅಂಡ್ ಎಷ್ಟು ಗ್ಲೋ ಆಗ್ತಿದೆ ಅಂತ ಅಂದ್ಬಿಟ್ಟು, ಅಂಡ್ ಯು ವಿಲ್ ಆಲ್ಸೋ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಯಾ, ಇದೊಂದು ಇನಿಸ್ ಫ್ರೀ ಅಂತ ಅಂದ್ಬಿಟ್ಟು ಒಂದು ಸಿರಮ್ನ ನಾನು ಯೂಸ್ ಮಾಡ್ತೀನಿ. ಇದ್ರದ್ದು ಕಾಸ್ಟ್ ಬಂದು 2200. ಬಟ್ ಹ್ಯಾಸ್ ಅ ಬಿಗಿನರ್, ನಾನು ಇದನ್ನು ಕೂಡ ವೆರಿ ರೀಸೆಂಟ್ ಆಗಿ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಬಟ್ ಬಿಗಿನರ್ ಆಗಿ ಯು ಕ್ಯಾನ್ ಸ್ಟಾರ್ಟ್ ವಿತ್ ಗಾರ್ನಿಯರ್ ಸಿ ಸಿರಮ್. ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ ಎಲ್ಲಪ್ಪ ಪ್ರೈಸು, ಮೇ ಬಿ ಇದು ಕವರ್ ಅಲ್ಲಿ ಇತ್ತೇನೋ. ದಿಸ್ ಇಸ್ ನೈಸ್. ಸೊ ಈ 2 ಸಿರಮ್ ಕೂಡ ನೀವು ಯೂಸ್ ಮಾಡ್ಬೋದು. ಐ ಪರ್ಸನಲಿ ರೆಕಮೆಂಡ್. ಮಿಕ್ಕಿದ ಯಾವ್ದಾದ್ರು ಅಂಡ್ ಒನ್ ಮೋರ್ ಏನಂತ ಅಂದ್ರೆ, ನನಗೇನ್ ವರ್ಕ್ ಆಗಿದೆ ನಿಮ್ಗೂ ಕೂಡ ಅದೇ ರೀತಿಲಿ ವರ್ಕ್ ಆಗ್ಬೇಕು ಅಂತ ಏನಿಲ್ಲ. ಬಿಕಾಸ್ ನನ್ ಸ್ಕಿನ್ ಟೈಪೇ ಬೇರೆ, ನಿಮ್ ಸ್ಕಿನ್ ಟೈಪೇ ಬೇರೆ. ಅಂಡ್ ಬರೀ ಆಚೆ ಹಾಕೋದ್ರಿಂದ ಮೆಜಾರಿಟಿ ಆಗಿರೋ ಡಿಫ್ರೆನ್ಸ್ ಏನ್ ಕಾಣಿಸೋದಿಲ್ಲ. ನಿಮ್ಮ ಒಂದು ಏನಾಗಿರ್ಲಿ ಊಟ ತಿಂಡಿಲಾಗ್ಬೋದು, ಇಲ್ಲ ಅಂತಂದ್ರೆ ನೀವು ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡ್ತೀರಾ, ಸೊ ಹೆಲ್ದಿಯಾಗಿ ಹೇಗೆ ಇಟ್ಕೊಂತೀರಾ ನಿಮ್ ಬಾಡಿನೂ ಕೂಡ, ದ್ಯಾಟ್ ಆಲ್ಸೋ ಮ್ಯಾಟರ್ಸ್. ಅದು ನಿಮ್ ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಒಂದು ಗುಡ್ ಸ್ಲೀಪ್ ಇರಬೇಕು, ಒಂದು 7 to 8 hours ಸ್ಲೀಪ್ ಇರಬೇಕು. ಸೊ ಅವಾಗ್ಲೂ ಕೂಡ ನೀವು ಸ್ಲೀಪ್ ಇಲ್ದಲ್ಲೇ ಇದ್ರೆ, ನಿದ್ದೆ ಇಲ್ಲ ಅಂತ ಅಂದ್ರೆ ಈ ತರ ಡಾರ್ಕ್ ಸರ್ಕಲ್ಸ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಅಂದ್ಬಿಟ್ಟು ನನ್ಗೂ. ಸೊ ದ್ಯಾಟ್ಸ್ ಒನ್ ಥಿಂಗ್. ಇನ್ನೊಂದೇನಂದ್ರೆ, ತುಂಬಾ ಜನ ಕೇಳಿದಿರಾ ನನ್ಗೆ, ನಾಟ್ ತುಂಬಾ ಜನ ಏನಲ್ಲ, ಒಂದ್ ಸ್ವಲ್ಪ ಫ್ಯೂ ಸೆಲೆಕ್ಟೆಡ್ ಪೀಪಲ್ ಅಂತ ಇರ್ತಾರಲ್ಲ ಅವ್ರುಗಳು, ನಿಮ್ ಸ್ಕಿನ್ ಟೋನ್ ಬಗ್ಗೆ ನಿಮ್ಗೊಂದ್ ಸ್ವಲ್ಪ ಬೇಜಾರಿಲ್ವಾ ನಿಮ್ಗೆ, ಹೌ ಡು ಯು ವಾಕ್ ಅರೌಂಡ್ ಸೋ ಕಾನ್ಫಿಡೆಂಟ್ಲಿ, ಆತರ ಎಲ್ಲ ಕೇಳಿದ್ದಾರೆ. ಬಟ್ ನನ್ಗೆ ಇವತ್ತವರ್ಗುನು ಅವ್ರು ಕೇಳೋ ತನಕ ಐ ನೆವರ್ ಹ್ಯಾಡ್ ದಟ್ ಥಾಟ್, ಓಕೆ ನನ್ ಸ್ಕಿನ್ ಟೋನ್ ನನ್ಗೆ ಬೇಜಾರಿದೆ, ನಾನೊಂದ್ ಸ್ವಲ್ಪ ಫೇರ್ ಇರ್ಬೇಕಿತ್ತೇನೋ, ಈ ತರ ಥಾಟ್ಸೇ ಬಂದಿಲ್ಲ ಹೇಳ್ಬೇಕಂತ ಅಂದ್ರೆ. ಐ ಆಲ್ವೇಸ್ ಲವ್ಡ್ ಮೈ ಸ್ಕಿನ್ ಟೋನ್. ಫೇರ್ ಇದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಫೇರ್ ಇಲ್ಲ ಅಂತ ಅಂದ್ರೆ ನನ್ಗೆ ಏನ್ ಹಾಕೋರು ಚೆನ್ನಾಗಿಲ್ಲ, ದಟ್ಸ್ ಡಿಮೋಟಿವೇಟಿಂಗ್ ಹೇಳ್ಬೇಕಂತ ಅಂದ್ರೆ. ನಿಮ್ಗೆ ಏನ್ ಸ್ಕಿನ್ ಇದೆ ಅದನ್ನ ನೀಟಾಗಿ ಮೇಂಟೈನ್ ಮಾಡಿ ಅಂಡ್ ಯು ವಿಲ್ ಸಿ ದ ಡಿಫ್ರೆನ್ಸ್. ಕಾನ್ಫಿಡೆಂಟ್ ಆಗಿ ನೀವು ಓಡಾಡ್ಬೋದು. ಈವನ್ ಆಕ್ನೇಸ್ ಇದ್ದಾಗ್ಲೂ ಕೂಡ ಫಸ್ಟ್ 2 weeks ಎಲ್ಲ ನಾನು ತುಂಬಾನೇ ಬೇಜಾರಾಗಿದ್ದೆ. ಏನಪ್ಪ ನನ್ ಸ್ಕಿನ್ ಈ ತರ ಆಗ್ಬಿಟ್ಟಿದೆ, ಹೌ ಡು ಐ ವಾಕ್ ಅರೌಂಡ್. ಜನ ಬಿಕಾಸ್ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಓಕೆ ಐ ಯೂಸ್ ಟು ಫೀಲ್ ಒನ್ ಆರ್ ದಿ ಅದರ್ ಡೇ ಹೋಗುತ್ತೆ, ಐ ಮೇಕ್ ಶೋರ್ ದಟ್ ಇದು ಹೋಗ್ಲೇಬೇಕು ಅನ್ನೋ ತರ ನಾನೊಂದ್ ಮೈಂಡ್ ಸೆಟ್ ನಾನು ಮಾಡಿ ಇಟ್ಕೊಂಡಿದ್ದೆ. ಬಟ್ ನೋಡೋರೆಲ್ಲ ಬಂದ್ಬಿಟ್ಟು ಏನಂತ ಇದ್ರು ಅಂದ್ರೆ, ಏನ್ ಮುನೀಶಾ ನಿನ್ ಸ್ಕಿನ್ ಈ ತರ ಆಗ್ಬಿಟ್ಟಿದೆ, ಯಾಕೆ ಇಷ್ಟೊಂದು ಪಿಂಪಲ್ ಬಂದಿದೆ, ನಿನ್ ಡಾಕ್ಟರ್ ತೋರ್ಸಕ್ ಆಗೋದಿಲ್ವಾ, ಅದ್ ಮಾಡು ಇದು ಮಾಡು ಅಂತ ಏನೇನೋ ಹೇಳೋರು ಬಂದು ನನಗೆ ಮಾಡಿದ್ದು ಉಂಟು. ಅದೇನಾಗ್ತಾ ಇತ್ತು ಅಂದ್ರೆ ಒಂದೊಂದು ತುಂಬಾ ಟ್ರಿಗರ್ ಆಗ್ತಾ ಇತ್ತು, ಇನ್ನ ಜಾಸ್ತಿ ಪಿಂಪಲ್ಸ್ ಬರ್ತಾ ಇತ್ತು, ಇನ್ನ ಬೇಜಾರಾಗ್ತಾ ಇತ್ತು ನನ್ಗೆ. ಎಲ್ಲಾನು ನೀವು ಟ್ರೈ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ತಾ ಇದೀರೋ ಒಂದು 3 months ತನಕ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿ, ಕನ್ಸಿಸ್ಟೆಂಟ್ ಆಗಿ ಅಪ್ಲೈ ಮಾಡ್ಕೊಂಡ್ ಬನ್ನಿ, ಅವಾಗ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದು. ಎಲ್ಲೋ 1-2 ವಾರ ನಾನು ಅಪ್ಲೈ ಮಾಡಿದ ತಕ್ಷಣ ಓಕೆ ನನ್ಗೆ ಇವಾಗ ರಿಸಲ್ಟ್ ಗೊತ್ತಾಗುತ್ತೆ, ಏನಪ್ಪ ಇದು ರಿಸಲ್ಟೇ ಗೊತ್ತಾಗ್ತಾ ಇಲ್ಲ, ನಾನು ಯೂಸ್ ಮಾಡೋದಿಲ್ಲ, ಐ ಶಿಫ್ಟ್ ಟು ಅನದರ್ ಪ್ರಾಡಕ್ಟ್ ಅಂತಂದ್ರೆ ನೀವು ಒಂದ್ 10 ಪ್ರಾಡಕ್ಟ್ ತಂದು ಇಟ್ಕೊಂಡ್ರು ಕೂಡ ಏನು ವರ್ಕ್ ಆಗೋದಿಲ್ಲ ನಿಮ್ ಸ್ಕಿನ್ನಿಗೆ. ಮೇ ಬಿ ಒಂದು ಸಡನ್ ಚೇಂಜ್ ಕಾಣಿಸ್ಬೋದೇನೋ, ಅದು ಬಿಟ್ರೆ ಇನ್ನು ಲಾಂಗರ್ ಟರ್ಮ್ ಅಲ್ಲಿ ಏನು ವರ್ಕ್ ಆಗೋದಿಲ್ಲ ನಿಮ್ ಸ್ಕಿನ್ನಿಗೆ. ಸೊ ಕನ್ಸಿಸ್ಟೆನ್ಸಿ ಈಸ್ ವೆರಿ 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 ಇಂಪಾರ್ಟೆಂಟ್. ಒಂದು ಪೇಷನ್ಸ್ ಇಂದ ಅಪ್ಲೈ ಮಾಡಿ, ಪೇಷನ್ಸ್ ಇಂದ ರಿಸಲ್ಟ್ ಗೆ ವೇಟ್ ಮಾಡಿ. ಬಿಕಾಸ್ ನಾನು ಕೂಡ ಐ ವಾಸ್ ವೆರಿ ಇಂಪೇಷಂಟ್. ಸೊ ಯಾರೇನಂತಾರೆ ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ದಟ್ಸ್ ಒನ್ ಥಿಂಗ್ ಅಷ್ಟೇ. ಅಂಡ್ ಯಾ, ಟು ದೋಸ್ ಹೂ ಕೀಪ್ಸ್ ಆಸ್ಕಿಂಗ್ ಮೀ, ನಿಮ್ ಸ್ಕಿನ್ ಟೋನ್ ಬಗ್ಗೆ ನಿಮ್ಗೆ ಬೇಜಾರಿಲ್ವಾ, ಈ ಕಲರ್ ಇದೀರಲ್ಲ ಅಂತ ಅಂತಾರಲ್ಲ, ಡೆಫಿನೆಟ್ ಆಗಿ ನನಗೆ ಬೇಜಾರಿಲ್ಲ. ಐ ಆಮ್ ವೆರಿ 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 ಹ್ಯಾಪಿ ಅಬೌಟ್ ಮೈ ಸ್ಕಿನ್ ಟೋನ್. ಸೊ ಇಷ್ಟೆಲ್ಲ ಮಾತಾಡಿದಾಯ್ತು, ಐ ಆಮ್ ವೆರಿ ಟಯರ್ಡ್. ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ಸೊ ನಾನು ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡೋದು ಬಂದು ಡಾಟ್ ಅಂಡ್ ಕೀ, ಇದೊಂದು ನಾನು ಯೂಸ್ ಮಾಡ್ತೀನಿ. ಅದು ಬಿಟ್ರೆ ಐ ಥಿಂಕ್ ಪ್ಯಾಕ್ ಮಾಯಿಶ್ಚರೈಸರ್ ಇದೆ, ಅದನ್ನು ಕೂಡ ನಾನು
ಯೂಸ್ ಮಾಡ್ತೀನಿ. ಅದು ನಾನು ಡ್ರಾರ್ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಡ್ರಾರ್ ಅಲ್ಲಿ ತೆಗೆದ್ರೆ ಇವಾಗ ಫೋನ್ ಅಲ್ಲಾಡುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಡೂ ದಟ್. ಸೊ ಯಾ, .NK ಅವ್ರದ್ದು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ. ಪ್ಯಾಕ್ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ಪ್ರಾಡಕ್ಟ್ ಯಾವ್ದು ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಮಾಯಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ಪ್ಯಾಕ್ ಬಂದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. .NK ಇಸ್ ಪ್ರಿಟಿ affordable ಅಂತ ಅನ್ಬೋದು. ಸೊ ಯಾ, ಯು ಕ್ಯಾನ್ ಗೋ ವಿತ್ ದಟ್, ಬಟ್ ಅಪ್ಲೈ ಸಮ್ ಮಾಯಶ್ಚರೈಸರ್. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಯುವರ್ ಸ್ಕಿನ್. ಬಿಕಾಸ್ ನಾವು ಒಂದು 8 liters ಆಫ್ ವಾಟರ್ ಅಂತೂ ಡೆಫಿನೆಟ್ ಆಗಿ ಕುಡಿಯೋದಿಲ್ಲ. ಅಬ್ಬಬ್ಬಾ ಒಂದು 3 liters ಕುಡಿಯೋದೇ ಜಾಸ್ತಿ ನಾವು. ಅಂಡ್ ಅದ್ರಲ್ಲಿ ನಾವು ನಮ್ದು ಸ್ಕಿನ್ ಸಖತ್ತಾಗಿ ಕಾಣಿಸ್ಬೇಕು, ಮಾಯಿಸ್ಟ್ ಆಗಿರ್ಬೇಕು ಅನ್ನೋದೆಲ್ಲ ಸ್ವಲ್ಪ ಕನ್ಸಿನ್ ಮಾತಾ ಇದೆಲ್ಲ. ಸೊ ಅದಕ್ಕೋಸ್ಕರ ಮಾಯಶ್ಚರೈಸರ್ನ ಅಪ್ಲೈ ಮಾಡಿ. ಸೊ ನಿಮ್ಮ ಮಾಯಶ್ಚರೈಸರ್ನ ನಿಮ್ಮ ಕತ್ತಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ ನಿಮ್ ಲೈಕ್ ಸೆರಮ್ ಆಗ್ಲಿ, ಟೋನರ್ ಆಗ್ಲಿ, ಎಲ್ಲಾನು ಕೂಡ ಡೋಂಟ್ ಸ್ಕಿಪ್ ಯೋರ್ ನೆಕ್. ಅಲ್ಲಿ ನೆಕ್ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ನೆಕ್ಗೂ ಕೂಡ ಅಪ್ಲೈ ಮಾಡಿ. ಸೊ ಮಾಯಶ್ಚರೈಸರ್ ಡನ್. ನೋಡ್ಬೋದಲ್ಲ, ಸಜೆಸ್ಟ್ ಯು ಟು ಕಣ್ಣಲ್ಲಿ ನೋಯ್ತು. ದಟ್ ಈಸ್ ಒನ್. ಸೊ ಯಾ, ಮಾಯಶ್ಚರೈಸರ್ ಬಗ್ಗೆ ಆಯ್ತು. ಕಮಿಂಗ್ ಟು ದ ಸನ್ಸ್ಕ್ರೀನ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂಡ್ ಹೂ ಓವರ್ ಹೈಟ್ ಅಂತಾನೆ ಹೇಳ್ಬೋದು. ಸೊ ಯಾ, ಇದು ಸನ್ಸ್ಕ್ರೀನ್ ಹೇಳೋದಾದ್ರೆ ಫಸ್ಟ್ ಒಂದು ಹೊಸ ಪ್ಯಾಕ್ ನ ತೋರಿಸ್ತಾ ಇದೀನಿ. ಫಸ್ಟ್ ಇಸ್ ಮಿನಿಮಲಿಸ್ಟ್ ಅವ್ರದ್ದು 50 SPF ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋದು. ಇದನ್ನು ಕೂಡ ನಾನು ಅವಾಗಿಂದಾನು ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬ್ಯಾಕ್ ಫ್ರಮ್ 2019-20 ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ 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 ಗುಡ್ ಮಾಯಶ್ಚರೈಸರ್. ಸೊ ಸಾರಿ, ಸನ್ಸ್ಕ್ರೀನ್, ವೆರಿ ಗುಡ್ ಸನ್ಸ್ಕ್ರೀನ್. ನೀವೇನಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಮೇಕ್ ಶ್ಯೂರ್ ಇಟ್ ಇಸ್ 50 or 50+. ಇದನ್ನ ಯೂಸ್ ಮಾಡಿ, ನಾಟ್ ಬಿಲೋ ದಟ್. ಬಿಲೋ ಯೂಸ್ ಮಾಡಕ್ ಹೋಗ್ಬಿಡಿ. ಸೊ ದಟ್ಸ್ ಒನ್ ಸನ್ಸ್ಕ್ರೀನ್ ದಟ್ ಐ ಯೂಸ್. ಅದು ಬಿಟ್ರೆ ನಾನು ಅಪ್ಲೈ ಮಾಡೋದು .NK ಅಗೇನ್. ಇದನ್ನು ಕೂಡ 50+ ಸನ್ಸ್ಕ್ರೀನ್. ಸೊ ಇದ್ರಲ್ಲಿ ಯಾವ್ದಾದ್ರು ಆಯ್ತು ನನ್ಗೆ. ಇಟ್ ಡಸಂಟ್ ಹ್ಯಾವ್ ಟು ಬಿ ದಿಸ್ ಯೆಲ್ಲೋ ಒನ್ ಅನ್ನೋ ತರದೇನಿಲ್ಲ. ಐ ಆಲ್ಸೋ ಯೂಸ್ ದ ಪಿಂಕ್ ಕಲರ್ ಒನ್. ಇದು ಪಿಂಕ್ ಕಲರ್ ಒನ್ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಮೇಕ್ ಶ್ಯೂರ್ ಇಟ್ ಇಸ್ 50+. ಅಷ್ಟೇ ನನಗೆ ಬೇಕಾಗಿರೋದು. 50 ವೆರಿ ನೈಸ್. ಸೊ ಐ ಆಮ್ ಗೋನಾ ಅಪ್ಲೈ ಸನ್ಸ್ಕ್ರೀನ್. ಒಂಥರ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇದೆ ನನ್ಗೇನೆ. ಒಂದ್ ಸ್ವಲ್ಪ ಹೈಡ್ರೇಟೆಡ್ ಫೀಲ್ ಆಗ್ತಾ ಇದೆ. ಸೊ ಯಾ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸಿ, ನೀವು ಇದ್ರಲ್ಲಿ ಯಾವ್ದಾದ್ರು ಒಂದ್ ಸ್ಟೆಪ್ ಕೂಡ ಓಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಸ್ಕಿಪ್ ಮಾಡ್ಬೋದು, ಬಟ್ ಡೋಂಟ್ ಸ್ಕಿಪ್ ಯೋರ್ ಸನ್ಸ್ಕ್ರೀನ್. ಇದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ದಟ್ಸ್ ಒನ್. ಅಂಡ್ ಇನ್ನೊಂದು ನಾನು ವೆರಿ ರೀಸೆಂಟ್ ಆಗಿ ಅಪ್ಲೈ ಮಾಡ್ತಾ ಇರೋದು ಬಂದು ದಿಸ್ ಏನಂತಾರೆ, ಕೆಫಿನ್ ಅವ್ರದ್ದು ಇನ್ಸ್ಟೆಂಟ್ ಬ್ರೈಟ್ ಕಂಬೂಚಾ ಟೀ ಅಂಡರ್ ಐ ಸನ್ಸ್ಕ್ರೀನ್ ಅಂತ ಅಂದ್ಬಿಟ್ಟು. ಇದು SPF 30+ ಇದೆ. ಸೊ ಇದನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇವಾಗ ವೆರಿ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು. ಬಿಕಾಸ್ ಐ ಹ್ಯಾವ್ ಲೈಕ್ ಸ್ವಲ್ಪ ಡಾರ್ಕ್ ಸರ್ಕಲ್. ಸೊ ಈ ತರ ಇಷ್ಟೇ, ಒಂದು ಸ್ವಲ್ಪನೇ ಸ್ವಲ್ಪ ತಗೊಂಡು ಐ ಜಸ್ಟ್ ಡೂ ದಿಸ್. ಇದನ್ನ ನಾನು ಎಲ್ಲರೂ ಆಚೆ ಹೋಗೋದಾದ್ರೆ ಅಪ್ಲೈ ಮಾಡ್ತೀನಿ. ಮನೇಲಿದ್ರೆ ಇನ್ನು ಅಪ್ಲೈ ಮಾಡಕ್ ಹೋಗೋದಿಲ್ಲ. ಇಲ್ಲಾಂದ್ರೆ ಅವತ್ತದ್ದು ನೈಟ್ ಮಲಗ್ತೀನಲ್ವಾ, ಸೊ ಅವಾಗ ಒಂದ್ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಮಲ್ಕೊಂತೀನಿ ಅಷ್ಟೇ. ಸೊ ದಟ್ ಈಸ್ ಆಲ್. ಸೊ ಇದಷ್ಟೇ ನನ್ನ ಸ್ಕಿನ್ ಕೇರ್ನ ನಾನು ಮಾಡೋದು. ಅಂಡ್ ಕಮಿಂಗ್ ಟು ದ ಲಿಪ್, ನಾನು ಯೂಸ್ ಮಾಡುವಂತ ಲಿಪ್ ಕೇರ್ಸ್ ಬಂದು ಒನ್ ಈಸ್ ಹೈಫಿನ್ ಅವ್ರದ್ದು. ದಿಸ್ ಇಸ್ ವೆರಿ ನೈಸ್ ಲಿಪ್ ಕೇರ್. ನಾನು ಇವಾಗ ಅಪ್ಲೈ ಮಾಡಿರೋದು ಅದೇ ಹೈಫಿನ್ ಅವ್ರದ್ದೇ ಲಿಪ್ ಕೇರ್ ಇದು ನಾನು ಅಪ್ಲೈ ಮಾಡಿರೋದು. ಅದು ಬಿಟ್ರೆ ಇದು ನೈಟ್ ಅಲ್ಲಿ ನಾನು ಯೂಸ್ ಮಾಡೋ ಲಿಪ್ ಕೇರ್ ಇದು. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇದನ್ನ ನೀವು ಇಫ್ ಯು ವಾಂಟ್ ಟ್ರೈ ಯು ಕ್ಯಾನ್ ಟೇಕ್ ಇಟ್. ಇಲ್ಲ ಅಂತ ಅಂದ್ರೆ ಯು ಕ್ಯಾನ್ ಜಸ್ಟ್ ಸ್ಕಿಪ್ ಇಟ್. ಅದೇನು ನೆಸೆಸಿಟಿ ಇಲ್ಲ. ಅಂಡ್ ಸ್ವಲ್ಪ ಪಿಗ್ಮೆಂಟೇಶನ್ ಇರುತ್ತೆ ಅಲ್ವಾ, ಈಗ ಸ್ವಲ್ಪ ಕಪ್ಪಗಿರುತ್ತೆ ಅಲ್ವಾ. ನನ್ಗೂ ಕೂಡ ಸ್ವಲ್ಪ ಕಪ್ಪಗಿತ್ತು, ತುಟಿ ಎಲ್ಲ ಒಂದ್ ಸ್ವಲ್ಪ ಮೇಲೆಲ್ಲ ಸ್ವಲ್ಪ ಕಪ್ಪಗಾಗ್ಬಿಟ್ಟಿತ್ತು. ಬಿಕಾಸ್ ವಿ ಕೀಪ್ ಅಪ್ಲೈಯಿಂಗ್ ಲಿಪ್ಸ್ಟಿಕ್ ಅಲ್ವಾ. ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇರ್ತೀವಿ. ಅದು ಏನು ಒಂದು ಬ್ರ್ಯಾಂಡ್ ಅಂತ ಅಪ್ಲೈ ಮಾಡ್ತೀವಿ, ಎಷ್ಟೊಂದು ಬ್ರ್ಯಾಂಡ್ಸ್ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡ್ತೀವಿ. ಸೊ ಅದೇನಾಗುತ್ತೆ, ಲಿಪ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಈಗ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಬಾಡಿ ವೈಸ್ ಅವ್ರದ್ದು ಇದು ಲಿಪ್ ಪಿಗ್ಮೆಂಟೇಶನ್ ಬಾಮ್ ಇದೆ, ವಿಚ್ ಇಸ್ ವೆರಿ ನೈಸ್. ನಾನು ಇದನ್ನ ಎವ್ರಿ ಸಿಂಗಲ್ ಡೇ ಅಪ್ಲೈ ಮಾಡ್ತೀನಿ. ಏನಾದ್ರೂ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಮನೆಯಿಂದ ಆಚೆ ಹೋಗೋ ಟೈಮಲ್ಲಿ ಐ ಮೇಕ್ ಶೋರ್ ದಿಸ್ ಇಸ್ ಮೈ ಬೇಸ್. ಸೊ ಇದನ್ನಂತೂ ನಾನು ಡೆಫಿನೆಟ್ ಆಗಿ ಅಪ್ಲೈ ಮಾಡೇ ಮಾಡ್ತೀನಿ. ಸೊ ದೀಸ್ ಆರ್ ಮೈ
ಲೇಯರ್ಸ್ ಆಫ್ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳ್ಬೋದು ನನ್ನ ಮುಖದ ಮೇಲೆ ಇರೋದು. ಸೊ ಯಾ, ಇಷ್ಟನ್ನ ನಾನು ಅಪ್ಲೈ ಮಾಡ್ತೀನಿ. ಮೇಕ್ ಶೋರ್ ಯು ಗೈಸ್ ಆಲ್ಸೋ ಫಾಲೋ ದಿಸ್ ಇದನ್ನ. ಸೊ ಯಾ, ಇದು ನನ್ನ ರೆಗ್ಯುಲರ್ ಥಿಂಗ್. ನಾನು AM ಆಗ್ಲಿ ನಾನು PM ಆಗ್ಲಿ ನಾನು ಯೂಸ್ ಮಾಡುವಂತ ಏನಂತ ಸ್ಕಿನ್ ಕೇರ್. ಬಟ್ ಫ್ರಮ್ ದಟ್, ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ಹೇಳಿದ್ನಲ್ಲ, ನಾನೊಂದು ಮ್ಯಾಜಿಕ್ ಡ್ರಿಂಕ್ ನಾನು ಕುಡಿತಾ ಇದ್ದೆ. ಒಂದು ಮ್ಯಾಜಿಕ್ ಇಂಗ್ರೀಡಿಯಂಟ್, ನಾನು ಪ್ರಾಡಕ್ಟ್ ಅಲ್ಲ, ನಾ ಮನೇಲೆ ಮಾಡ್ಕೊಂಡಿದ್ದಂತ ಇಂಗ್ರೀಡಿಯಂಟ್ ಅದು ಮುಖಕ್ಕೆ ಅಪ್ಲೈ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು, ವಿಚ್ ಇಸ್ ನಥಿಂಗ್ ಬಟ್ ನಾನ್ ಮುಖಕ್ಕೆ ಅಪ್ಲೈ ಮಾಡ್ತಿದ್ದಿದ್ ಬಂದು ಅಕ್ಕಿ ತೊಳೆದಿದ್ ನೀರು, ವಿಚ್ ಇಸ್ ಕಾಲ್ಡ್ ಫರ್ಮೆಂಟೆಡ್ ರೈಸ್ ವಾಟರ್. ಅದನ್ನ ನಾನು ಟೋನರ್ ತರ ಯೂಸ್ ಮಾಡ್ತಿದ್ದೆ. ಈ ಸ್ಪ್ರೇ ಬಾಟಲ್ಸ್ ಅಲ್ಲಿ ಬರುತ್ತಲ್ಲ, ಸೊ ಅದ್ರಲ್ಲಿ ನಾನು ಹಾಕೊಂಡು ಡೈಲಿ ಬೆಳಿಗ್ಗೆ ಮುಖ ವಾಶ್ ಮಾಡಿದ ತಕ್ಷಣ ಐ ಯೂಸ್ ಟು ಸ್ಪ್ರೇ ಇಟ್ ಆನ್ ಮೈ ಸ್ಕಿನ್. ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಈಗ ನಾವು ಅಕ್ಕಿ ಬೇಯಿಸೋಕ್ಕಿಂತ ಮುಂಚೆ ತೊಳ್ಕೊಂತೀವಲ್ಲ ಅಕ್ಕಿನ, ಅದು ಫಸ್ಟ್ 1-2 ವಾಶ್ ನೀಟಾಗಿ ಅಕ್ಕಿನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆ ನೀರ್ನ ನೀವು ಚೆಲ್ಬಿಡಿ. ಆ ನೀರೇನು ನಮಗೆ ಬೇಡ, ಬಿಕಾಸ್ ಅದ್ರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಇರುತ್ತೆ ಬಿಟ್ಟು. 3rd ವಾಶ್ ಅಲ್ಲಿ ಏನ್ ತೊಳಿತೀರಾ ಅಲ್ವಾ, ಅದನ್ನ ನೀವು ಒಂದು ಕಂಟೈನರ್ ಅಲ್ಲೋ ಇಲ್ಲ ಒಂದು ಬಾಟಲ್ ಅಲ್ಲೋ ಹಾಕಿಡಿ ಅದನ್ನ. ಮತ್ತೆ ಒಂದಿಷ್ಟು ಅಮೌಂಟ್ ಆಫ್ ಅಕ್ಕಿ ಇರುತ್ತೆ ಅಲ್ವಾ, ಅದನ್ನು ಕೂಡ ಒಂದ್ ಸ್ವಲ್ಪ ಹಾಕಿ ಅದ್ರೊಳಗಡೆ ಹಾಕ್ಬಿಟ್ಟು ಮೇಕ್ ಶೋರ್ ಯು ರೆಫ್ರಿಜಿರೇಟೆಡ್. ಆಚೆ ಇಟ್ಟರೆ ಕೆಟ್ಟ ವಾಸನೆ ಬರುತ್ತೆ. ಅದನ್ನ ನೀವು ಒಂದಿನಾನು ಯೂಸ್ ಮಾಡಕ್ಕಾಗಲ್ಲ, ಒಂದಿನಾನು ಅಪ್ಲೈ ಮಾಡಕ್ಕಾಗೋದಿಲ್ಲ. ಸೊ ಮೇಕ್ ಶೋರ್ ಯು ರೆಫ್ರಿಜಿರೇಟೆಡ್. ಸೊ ನಾನು ಇದನ್ನ ಒಂದು 2 ವೀಕ್ಸಿಗೆ ಏನೋ ಮಾಡಿ ಇಟ್ಕೊಂತ ಇದ್ದೆ. ಒಂದಿಷ್ಟು ಒಂದು 550 ml ಬಾಟಲ್ ಅಲ್ಲಿ ಇಟ್ಕೊಂತ ಇದ್ದೆ. ಅದನ್ನ ಒಂದು ಏನೋ ಸ್ಪ್ರೇ ಬಾಟಲ್ ಬರುತ್ತಲ್ಲ, ಅದಕ್ಕೆ ಹಾಕೊಂಡು ಡೈಲಿ ನಾನು ಸ್ಪ್ರೇ ಮಾಡ್ಕೊಂತ ಇದ್ದೆ ಇದನ್ನ. ಸೊ ಇದನ್ನ ನಾನು 3 to 5 months ನಾನು ಎಕ್ಸಾಕ್ಟ್ ಆಗಿ ಮಾಡಿದೆ, ವಿತೌಟ್ ಮಿಸ್ಸಿಂಗ್ ಅ ಸಿಂಗಲ್ ಡೇ ಅಂತ ಹೇಳ್ಬೋದು. ಎಷ್ಟು ಡಿಫ್ರೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ನ ಮುಖದಲ್ಲಿ ಆಲ್ ಮೈ ಆಕ್ನೆ ಸ್ಟಾರ್ಟೆಡ್ ಟು ಗೋ. ಒಂದು ಹೊಸದಾಗಿ ಏನು ಆಕ್ನೆ ಏನ್ ಬರ್ತಾ ಇರ್ಲಿಲ್ಲ. ಅಂಡ್ ಸರ್ಪ್ರೈಸಿಂಗ್ ವಾಸ್ ಆಕ್ನೆ ಹೋಗ್ಸ್ಬೋದು. ಆಕ್ನೆ ಮಾರ್ಕ್ಸ್ ಹೋಗ್ಸೋದಿದೆ ಅಲ್ವಾ, ದಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು. ಸೊ ಅದನ್ನು ಕೂಡ ಸರ್ಪ್ರೈಸಿಂಗ್ ಆಗಿ ಹೋಗಕ್ ಸ್ಟಾರ್ಟ್ ಆಯ್ತು. ಅಂಡ್ ಈವನ್ ಮೋರ್ ಸರ್ಪ್ರೈಸಿಂಗ್ ಏನಂದ್ರೆ, ನನ್ನ ಸ್ಕಿನ್ ಟೋನ್ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಯ್ತು. ಅದೇನ್ ಅನ್ಇವನ್ ಟೋನ್ ಇತ್ತಲ್ಲ ನನ್ನ ಮುಖದ ಮೇಲೆ, ಅದು ಎಲ್ಲಾನು ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ದಟ್ ಈಸ್ ಸಮಥಿಂಗ್ ದಟ್ ಐ ಸ್ಟಿಲ್ ಡೂ ಇಟ್ ಟುಡೇ. ನಾನು ಇವಾಗ್ಲೂ ಕೂಡ ಮಾಡ್ತೀನಿ. ಮೇ ಬಿ ನಾಟ್ ಆನ್ ದ ರೆಗ್ಯುಲರ್ ಬೇಸಿಸ್, ವೀಕ್ಲಿ 2 or 3 ಡೆಫಿನೆಟ್ ಆಗಿ ನಾನು ಅಕ್ಕಿ ತೊಳೆದಿರೋ ನೀರಲ್ಲಂತೂ ಮುಖ ವಾಶ್ ಮಾಡೋದು, ಇಲ್ಲ ಅಂದ್ರೆ ಅದ್ರದ್ದು ಟೋನರ್ ತರ ಯೂಸ್ ಮಾಡಿ ಹಾಗೆ 1 or 2 hours ನಾನು ಬಿಟ್ಬಿಡ್ತೀನಿ. ವೀಕ್ಲಿ ಒನ್ಸ್ ನಾನು ರೈಸ್ ಮಾಸ್ಕ್ ನ ಅಪ್ಲೈ ಮಾಡ್ತಿದ್ದೆ. ಸೊ ಇದಕ್ಕೇನ್ ಹಾಕ್ತಿದೆ ಅಂದ್ರೆ, ಬೇಯಿಸಿರೋ ಅನ್ನ ಒಂದ್ ಸ್ವಲ್ಪ ಇಷ್ಟ ಹಾಕೊಂತ ಇದ್ದೆ, 1 ಸ್ಪೂನ್ ಅಷ್ಟು ಅಷ್ಟೇ. ಅದಕ್ಕೆ ಹಾಲಿಲ್ಲ ಅಂದ್ರೆ ಮೊಸರುನು ಕೂಡ ಹಾಕೊಬಹುದು. ಆಮೇಲೆ ರೈಸ್ ಟೋನರ್, ಅದೇ ನಾನು ಫರ್ಮೆಂಟ್ ಮಾಡಿ ಇಟ್ಕೊಂತ ಇದ್ದೆ ಅಲ್ವಾ, ಅದನ್ನ ಟೋನರ್ ಆ ವಾಟರ್ನ ನಾನು ಅದಕ್ಕೂ ಕೂಡ ಹಾಕೊಂತ ಇದ್ದೆ. ಸೊ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಪ್ಯಾಕ್ ತರ ಒಂದ್ ಸ್ವಲ್ಪ ಥಿಕ್ ಆಗಿ ಪ್ಯಾಕ್ ತರ ನಾನು ಫೇಸ್ ಅಲ್ಲಿ ಹಾಕಿ ಒಂದು 30 minutes ಏನೋ ಬಿಡ್ತಾ ಇದ್ದೆ. ದಟ್ ಆಕ್ಚುಲಿ ಡಸ್ ಅಮೇಸಿಂಗ್ ಜಾಬ್ ಅಂತ ಹೇಳ್ಬೋದು. ನೀವು ಇನ್ಸ್ಟೆಂಟ್ ಆಗಿ ನಿಮ್ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ ಅಂತ ಅಂದ್ರೆ, ಇಟ್ಸ್ ಯು ಜಸ್ಟ್ ಕಾಂಟ್ ಬಿಲೀವ್ ಇಟ್. ಸೊ ಯಾ, ಅದನ್ನ ನಾನು ಮಾಡ್ತಾ ಇದ್ದೆ ವೀಕ್ಲಿ ಒನ್ಸ್. ದಿಸ್ ಈಸ್ ಮೈ ಮ್ಯಾಜಿಕ್ ಇಂಗ್ರೀಡಿಯಂಟ್. ನನ್ನ ಫೇಸ್ ನ ಎಷ್ಟು ಕ್ಲಿಯರ್ ಆಗಿ ಮಾಡ್ಕೊಳಕ್ಕೆ, ಟಚ್ ಕ್ಲಿಯರ್ ಆಗಿ ಮಾಡ್ಕೊಳಕ್ಕೆ. ಅದು ಬಿಟ್ರೆ ಇನ್ನೊಂದು ಮ್ಯಾಜಿಕ್ ಡ್ರಿಂಕ್ ಹೇಳಿದ್ದೆ ಅಲ್ವಾ. ಸೊ ಈ ಮ್ಯಾಜಿಕ್ ಡ್ರಿಂಕ್ ಏನಂದ್ರೆ, ಎವ್ರಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಬೀಟ್ರೂಟ್, ಆಪಲ್ ಮತ್ತೆ ಕ್ಯಾರೆಟ್ ಈ 3 ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು, ಅದನ್ನ ನಾನು ಸ್ಟ್ರೈನ್ ಮಾಡ್ತಾ ಇರ್ಲಿಲ್ಲ, ಅದನ್ನ ಡೈರೆಕ್ಟ್ ಆಗಿ ನೀಟಾಗಿ ಬ್ಲೆಂಡ್ ಮಾಡ್ಬಿಟ್ಟು ಸ್ಟ್ರೈನ್ ಮಾಡಕ್ ಹೋಗ್ಬಿಡಿ. ಅದನ್ನ ನಿಮ್ ಗ್ಲಾಸಿಗೋ ಇಲ್ಲ ಮಗ್ಗಿಗೋ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ನಾನು ಲೆಮನ್ ಹಾಕೊಂತ ಇದ್ದೆ, ಒಂದ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅಂತ. ಅಂಡ್ ಲೆಮನ್ ಇಸ್ ಅ ವಿಟಮಿನ್ ಸಿ ಅಲ್ವಾ, ಅದು ಇಲ್ಲಿ ನಾನು ಕುಡಿತಾ ಇದ್ದೆ ಈ ತರ. ಸೊ ಅದು ಕೂಡ ನನ್ನ ಸ್ಕಿನ್ ಸ್ವಲ್ಪ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ತಿತ್ತು. ನಾಟ್ ಜಸ್ಟ್ ಮೈ ಸ್ಕಿನ್, ಈವನ್ ಮೈ ಹೇರ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಿದ್ರು. ಸ್ಕಿನ್ ಪ್ರಾಬ್ಲಮ್ ಏನಾರಿದ್ರೆ ಪ್ಲೀಸ್ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತ ಇಷ್ಟಿಷ್ಟು ರಾಶಿ ತಂದಿಟ್ಕೊಳ್ಳೋ ಬದಲು ಸ್ಟಾರ್ಟ್ ಫ್ರಮ್ ದಿಸ್ ರೈಸ್ ಟೋನರ್ ಅಂಡ್ ಯು ವಿಲ್ ಸಿ ದ ಡಿಫ್ರೆನ್ಸ್ ಅಂತ ಹೇಳಿದೀನಿ ತುಂಬಾ ಜನಕ್ಕೆ. ಅಂಡ್ ತುಂಬಾ ಜನನು ಕೂಡ ಟ್ರೈ ಮಾಡಿದ್ದಾರೆ. ಇದು ನನ್ನ ಎಂಟೈರ್ ಸ್ಕಿನ್ ಕೇರ್ ರುಟೀನ್ ಆಗ್ಲಿ, ಮತ್ತೆ ನಾನು ಏನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಮತ್ತೆ ನನ್ನ ಮ್ಯಾಜಿಕ್ ಡ್ರಿಂಕ್ ಆಗಿರ್ಬೋದು, ಮ್ಯಾಜಿಕ್ ಇಂಗ್ರೀಡಿಯಂಟ್ ಆಗಿರ್ಬೋದು. ಸೊ ಯಾ, ದಿಸ್ ಇಸ್ ಆಲ್ ಅಬೌಟ್ ಇಟ್.
ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನ ಏನಾದ್ರೂ ನಾನು ಮರ್ತಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಲ್ಲ ಅಂತ ಅಂದ್ರೆ ಇನ್ನ ಏನಾದ್ರೂ ನಿಮಗೆ ಕ್ವೆಶನ್ಸ್ ಏನಾರಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವಿಲ್ ರಿಪ್ಲೈ ಬ್ಯಾಕ್ ಟು ಯು. ಸೊ ದಾಟ್ಸ್ ಇಟ್. ಸಾಕಷ್ಟು ಶೇರ್ ಮಾಡಿ, ಸಾಕಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ. ದಾಟ್ಸ್ ಇಟ್.